ನಾನು ನನ್ನ ತೋಟದಲ್ಲಿ ಹುಲ್ನ ಕಳಿಬೇಕು, ಕಳೆ ನಿಯಂತ್ರಣ ಮಾಡಬೇಕು ಅಂತ ಅಂದರೆ ನಾನು ಮಲ್ಚಿಂಗ್ನ ಮಾಡಬೇಕು, ಹಂಗಂದ್ರೆ ಹೊದಿಕೆ ಮಾಡಬೇಕು. ನಾನು ಅದಕ್ಕೋಸ್ಕರ ಲೈವ್ ಮಲ್ಚಿಂಗ್ನ ಸೆಲೆಕ್ಟ್ ಮಾಡಿದ್ದೀನಿ. ಕಾಳುಗಳನ್ನ ಹಾಕಿದ್ರೆ ಅದು ಪೊದೆ ಥರ ಆಗ್ಬಿಟ್ಟು ಸೂರ್ಯನ ಬೆಳಕು ಭೂಮಿಗೆ ಬೀಳದ ರೀತಿ ಕಾಪಾಡುತ್ತೆ. ಅವಾಗ ಮ್ಯಾಕ್ಸಿಮಮ್ ಕಳೆ ಬರೋದು ತಡೆಯುತ್ತೆ ಅಷ್ಟೇ. ನಾವು ಕಾಳುಗಳನ್ನು ಹಾಕೋಕ್ಕಿಂತ ಮುಂಚೆ ಕಾಳುಗಳಿಗೆ ಬೀಜ ಸಂಸ್ಕಾರ ಮಾಡಬೇಕು ಬೀಜಾಮೃತದಿಂದ. ಬೀಜಾಮೃತಕ್ಕೆ 20 ಲೀಟರ್ ನೀರು, ಉಪ್ಪು ನೀರು ಹಾಕಬಾರ್ದು. ನಾಟಿ ಹಸುವಿನ ಸಗಣಿ 5 kg, ಗಂಜಲು 5 ಲೀಟರ್, ಅರಿಶಿನ 50 ಗ್ರಾಮು, ಕೆಮಿಕಲ್ ಫ್ರೀ ಅರಿಶಿನ, ಕೆಮಿಕಲ್ ಫ್ರೀ ಸುಣ್ಣ, ಎಲ್ಲಕ್ಕೆ ಹಾಕೊಂತಾರಲ್ಲ ಅದು ಸುಣ್ಣ, ಇಷ್ಟೆಲ್ಲ ಹಾಕಿ ಕಲಸಿಬಿಡ್ಬೇಕು. ನಾನು ಕಲಸ್ಬೇಕಾದ್ರೆ ನಮ್ಮ ಅಜ್ಜಿ ರೇಷಿಯೋ ಕರೆಕ್ಟ್ ಆಗಿರಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ಕೊಬೋದು. ನನಗೆ ಸ್ವಲ್ಪ ಬೇಕಾಯಿತು, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ. ಒಂದ್ ರಾತ್ರಿ ಇಡಬೇಕು. ಮಾರನೇ ಬೆಳಗ್ಗೆ ಆ ಒಂದು ದ್ರವನ ಅಥವಾ ಲಿಕ್ವಿಡ್ ನ ಕಾಳುಗಳ ಮೇಲೆ ಚಿಮ್ಮಿಸ್ಬೇಕು. ಬೇಳ್ಗಳಲ್ಲಿ ಸುಮ್ಮನೆ ಹಿಂಗೆ ಆಡಿಸ್ಬಿಟ್ಟು ಕಲಸೋ ತರ ಇದು ಮಾಡಿ ಸಾಕು ಅಷ್ಟೇ. ಕಾಳುಗಳನ್ನು ಅದ್ರೊಳಗಡೆ ಹೆಜ್ಬೇಡಿ. ಯಾವುದೇ ಕಾರಣಕ್ಕೂ ಆ ಲಿಕ್ವಿಡ್ ಮತ್ತೆ ಆ ಕಾಳುಗಳನ್ನು ಬಿಸಿಲಲ್ಲಿ ಇಡಕ್ ಹೋಗ್ಬಿಡಿ.